ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಎರಡು ವಿಚಾರವಾಗಿ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಗಡಿನಾಡು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆಯ ಪರೀಕ್ಷೆಯ ಬಗ್ಗೆ, ಎರಡನೇದಾದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಾಟ್ ಬುಕ್ಕಿಂಗ್ ಬಗ್ಗೆ, ಅದರ ಜೊತೆಗೆ ನೀಟ್ ಅಪ್ಲಿಕೇಶನ್, ಮೂರು ವಿಚಾರಗಳನ್ನು ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈಗ ಬರೋಣ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದನೇ ನಿಮಗೆ ರಿಲೀಸ್ ಮಾಡಿರುವಂತಹ ಇನ್ಫಾರ್ಮೇಷನ್ ಇದು. ಫಸ್ಟ್ ಒನ್ ನೋಡ್ಬೋದು, ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ. ಅದ್ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೋಡ್ಬೋದು, ಕನ್ನಡ ಭಾಷೆ ಪರೀಕ್ಷೆ, ಹೊರನಾಡು ಮತ್ತು ಕನ್ನಡಿಗ ಭಾಷೆ ಪರೀಕ್ಷೆಯನ್ನು 5/8/2026 ಬದಲು 9/8/2026 ನಡೆಸಲಾಗುವುದು. ಅಂದರೆ ಪೋಸ್ಟ್ಪೋನ್ ಮಾಡಿದ್ದಾರೆ. 5ನೇ ತಾರೀಕು ಇರಬೇಕಾಗಿದ್ದು ಬಟ್ 9ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಹಾಗೆ ದಿನಾಂಕ 30/7/2020 ನೀಟ್ UG ನೀಟ್ 2020 ಅರ್ಜಿ ಸಲ್ಲಿಸುವ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ಅಭ್ಯರ್ಥಿಗಳಿಗೆ ದಿನಾಂಕ 5/8/2020 ಕನ್ನಡ ಭಾಷೆ ಪರೀಕ್ಷೆಯನ್ನು ನಡೆಸಲು ಈಗಾಗಲೇ ಪ್ರಕಟಣೆಯನ್ನು ನೀಡಲಾಗಿದೆ. ಆದರೆ ಇನ್ನೂ ಕೆಲವು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ನೀಡಲು ಮನವಿ ಸಲ್ಲಿಸಿರುವ ಕಾರಣದಿಂದ ದಿನಾಂಕ 9/8/2026 ಬೆಳಗ್ಗೆ 11:00ವರೆಗೂ ಬೆಂಗಳೂರಿನಲ್ಲಿ ಎಕ್ಸಾಮನ್ನು ನಡೆಸಲಾಗುವುದು. 11ರಿಂದ ಮಧ್ಯಾಹ್ನ 12:00ವರೆಗೂ. ಹಾಗೆ 15/4/2026, 23/5/2026 ನಡೆಸಲಾದ ಕನ್ನಡ ಭಾಷೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳನ್ನು 9/8/2026 ನಡೆಸಲಾಗುವ ಪರೀಕ್ಷೆಗೆ ಅನುಮತಿಸುವುದಿಲ್ಲ. ಅಂದರೆ ಆಲ್ರೆಡಿ CET ಸ್ಟೂಡೆಂಟ್ಸ್ಗಳಿಗೆ ಆಲ್ರೆಡಿ ಈ ಎಕ್ಸಾಮನ್ನು ಮಾಡಿದ್ದಾರೆ. ಈಗ ಯಾರೆಲ್ಲ ಅದನ್ನು ಅಟೆಂಡ್ ಮಾಡಿರ್ತೀರ ಎಕ್ಸಾಮನ್ನು ಆಲ್ರೆಡಿ, ಆ ಸ್ಟೂಡೆಂಟ್ಸು ಮತ್ತೆ ಅಟೆಂಡ್ ಮಾಡುವಂಥ ನೆಸೆಸಿಟಿ ಇಲ್ಲ ಮತ್ತು ಅಲೋ ಮಾಡೋದು ಇಲ್ಲ. ಯಾರು ಆಬ್ಸೆಂಟ್ ಆಗಿದ್ರಿ ಅವತ್ತಿನ ದಿವಸ, ಎಕ್ಸಾಮ್ ದಿವಸ, ಅವರಿಗೆ ಬೇಕಾದರೆ ಬರೆಯೋದಕ್ಕೆ ಮತ್ತೆ ಇನ್ನೊಮ್ಮೆ ಅವಕಾಶವನ್ನು ಕಲ್ಪಿಸ್ಕೊಡ್ತಾ ಇದ್ದಾರೆ ನಿಮಗಿಲ್ಲಿ. ನೀವು ಬೇಕಾದ್ರೆ 9ನೇ ತಾರೀಕು ಎಕ್ಸಾಮನ್ನು ಬರಿಬೋದು. ಯಾರು ಅವತ್ತು ಆಬ್ಸೆಂಟ್ ಇದ್ರಿ 15ನೇ ತಾರೀಕರಿಂದ ಹಿಡಿದು 23ನೇ ತಾರೀಕುವರೆಗೂ ಏನು ಕಂಪ್ಲೀಟಾಗಿ ನಿಮಗೆ 2 ದಿನ ಎಕ್ಸಾಮ್ ಕನ್ನಡ ಭಾಷೆ ಪರೀಕ್ಷೆ ಮಾಡಿದರು ಲಾಸ್ಟ್ ಮಂತ್ ಏಪ್ರಿಲಲ್ಲಿ, ಮೇನಲ್ಲಿ. ಯಾರು ಅಟೆಂಡ್ ಮಾಡಿಲ್ಲ ಅವರು ಈಗ ಅಟೆಂಡ್ ಮಾಡೋದಕ್ಕೆ ಆಪ್ಷನನ್ನು ಕೊಡ್ತಿದ್ದಾರೆ. ಇವ್ರಿಗೆ ಹಾಲ್ ಟಿಕೆಟನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಆ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. 7ನೇ ತಾರೀಕು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೋದು. 9ನೇ ತಾರೀಕು ಎಕ್ಸಾಮ್ ಇರುತ್ತೆ. ಇದು ಒಂದು ವಿಚಾರ. ಆದರೆ ಈಗ ಬರೋಣ ಎರಡನೇ ವಿಚಾರಕ್ಕಾಗಿ. ಮೇಜರ್ ಇಂಪಾರ್ಟೆಂಟ್ ಒನ್, ನೀಟ್ ರೋಲ್ ನಂಬರ್ ಲಿಂಕಿಂಗ್ ಮತ್ತು ಸಬ್ಮಿಷನ್ ಅಪ್ಲಿಕೇಶನನ್ನು ಏನು ಮಾಡಿದ್ದಾರೆ ಅಂದರೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಟಿಲ್ August 7th ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಇಲ್ಲಿ ನೋಡ್ಬೋದು. ವೈದ್ಯಕೀಯ, ದಂತವೈದ್ಯಕೀಯ, ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಈ ಕೆಳಕಂಡ ಪ್ರಕ್ರಿಯೆಗಳಿಗೆ ದಿನಾಂಕವನ್ನು 7/8/2026 ವಿಸ್ತರಿಸಲಾಗಿದೆ. ಅಂದರೆ ಮೊದಲು ಲಾಸ್ಟ್ ಡೇಟ್ ಮುಗಿದೋಗಿತ್ತು. ಈಗ 7ನೇ ತಾರೀಕುವರೆಗೂ, August 7ನೇ ತಾರೀಕುವರೆಗೂ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾವುದಕ್ಕೆ ನೀವು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತಂದರೆ UG ನೀಟ್ ರೋಲ್ ನಂಬರನ್ನು CET 2026 ಅರ್ಜಿಗೆ ಲಿಂಕ್ ಮಾಡಲು. ಈಗ ಯಾರೆಲ್ಲ ಅಪ್ಲಿಕೇಶನ್ CET ಅಪ್ಲಿಕೇಶನ್ ಹಾಕಿರ್ತೀರ ಅವರುಗಳು ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡೋದಕ್ಕೆ, ಜೊತೆಗೆ ಯಾರು CETನೇ ಅಪ್ಲಿಕೇಶನ್ನೇ ಹಾಕಿಲ್ಲ ಅಂಥ ಸ್ಟೂಡೆಂಟ್ಸ್ಗಳು ಹೊಸದಾಗಿ ನೀಟ್ ಕೋರ್ಸ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅದಕ್ಕೂ ಸಹ ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಎರಡಕ್ಕೂ ಸೇರಿಸಿ ನಿಮಗೆ ಆಗಸ್ಟ್ ಟೋಟಲ್ ನಿಮಗೆ 7th ಡೇಟ್ ಇರುತ್ತೆ. ಅದ್ರ ಒಳಗಡೆ ನೀವು ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ, ಹಾಗೆ ಯಾರು ನೀಟ್ ರೋಲ್ ನಂಬರನ್ನು ಲಿಂಕ್ ಮಾಡಿಲ್ಲ, ಅದನ್ನು ಡೀಟೇಲ್ಸನ್ನು ಪ್ರಾಪರಾಗಿ ಲಿಂಕ್ ಮಾಡ್ಕೊಳ್ಳಿ. ಓಕೆ, ಈಗ ನೆಕ್ಸ್ಟ್ ಬರೋಣ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ತುಂಬ ಸ್ಟೂಡೆಂಟ್ಸ್ ಕೇಳ್ತಿದ್ರು, ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಮಗೆ ಯಾವಾಗ ಲಿಂಕನ್ನು ಬಿಡ್ತಾರೆ ಅಂತ. ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಲಿಂಕನ್ನು ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನೋಡ್ಬೋದು, ದಾಖಲಾತಿ ಪರಿಶೀಲನೆಗಾಗಿ ಅಪಾಯಿಂಟ್ಮೆಂಟ್ ಲಿಂಕ್ ಎಲಿಜಿಬಿಲಿಟಿ ಕ್ಲಾಸ್ B ಇಂದ ಕ್ಲಾಸ್ O ಅರ್ಹತಾ ಷರತ್ತುಗಳನ್ನು ಆಯ್ಕೆ ಮಾಡಿದ ಅಭ್ಯರ್ಥಿಗಳಿಗಾಗಿ. ಅಂದರೆ ಕ್ಲಾಸ್ A ಸ್ಟೂಡೆಂಟ್ಸನ್ನು ಹೊರತುಪಡಿಸಿ
ಉಳಿದಂತಹ ಎಲ್ಲ ಕ್ಲಾಸ್ ಬಿ ಇಂದ ಕ್ಲಾಸ್ ಓವರೆಗೂ ಕ್ಯಾಂಡಿಡೇಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಬಿಟ್ಟಿದ್ದಾರೆ. ಕ್ಲಾಸ್ ಎ ಸ್ಟೂಡೆಂಟ್ಸ್ದೇನು ಆಲ್ರೆಡಿ ಕ್ಲಾಸ್ ಎ ಸ್ಟೂಡೆಂಟ್ಸ್ದು ಮೊದಲೇ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಾಗ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಅಲ್ಲೇ ಮಾಡಿದರು, ಕಂಪ್ಲೀಟಾಗಿ ಆನ್ಲೈನಲ್ಲೇ ಅಥವಾ ಮತ್ತು ನಿಮ್ಮ ಕಾಲೇಜುಗಳಲ್ಲಿ ಉಳಿದಂಥ ಡಾಕ್ಯುಮೆಂಟ್ಗಳನ್ನು. ಸೊ ಈಗ ಯಾರೆಲ್ಲ ಕ್ಲಾಸ್ ಎ ಬಿಟ್ಟು ಉಳಿದಂಥ ಕ್ಲಾಸ್ ಬಿ ಟು ಓ ಏನಿದ್ದೀರಾ, ಸೊ ಆ ಕ್ಯಾಂಡಿಡೇಟ್ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಬಿಟ್ಟಿದ್ದಾರೆ. ಕ್ಲಿಕ್ ಮಾಡಿ, ಯೂಸರ್ ಐ ಡಿ ಪಾಸ್ವರ್ಡ್ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಸೊ ಅದು ಆಲ್ರೆಡಿ ಲಾಗಿನ್ ಆಗಿ ಸೊ ನೀವು ಸ್ಲಾಟನ್ನು ಬುಕ್ ಮಾಡ್ಕೋಬೋದು, ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮಾಡಿಸ್ಕೋಬಹುದು. ಸೊ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಡೀಟೇಲ್ಸು. ಓಕೆನಾ. ಸೊ ನೆಕ್ಸ್ಟ್ ಈಗ ಎಮ್ ಸಿ ಬಿಗೆ ಆಲ್ರೆಡಿ ರಿಜಿಸ್ಟ್ರೇಷನ್ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಎಮ್ ಸಿ ಸಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಷ್ಟು ಟಾಪರ್ಸ್ ಏನಿದ್ದೀರಾ, ನೀಟಲ್ಲಿ ಏನು ನಮ್ಮ ಕರ್ನಾಟಕ ಟಾಪರ್ಸ್ ಇದ್ದೀರಾ, ದಯವಿಟ್ಟು ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಸೊ ಎಮ್ ಸಿ ಸಿನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಿಮಗೆ ಸೀಟ್ ಸಿಕ್ಕರೆ ನಮ್ಮ ಕರ್ನಾಟಕದ ಕೆ ಇ ಎ ಸೀಟ್ಸ್ ಏನಿರುತ್ತೆ ಅದನ್ನು ಬೇರೆ ಸ್ಟೂಡೆಂಟ್ಸ್ಗಳಿಗೆ ಬಿಟ್ಕೊಡಿ, ಸೊ ಅನ್ನುವಂಥದ್ದು ನನ್ನ ಮನವಿ. ಸೊ ನೆಕ್ಸ್ಟ್ ನೋಡೋಣ ಎಮ್ ಸಿ ಸಿಗೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.